ಇತ್ತೀಚೆಗಷ್ಟೇ ಕನ್ನಡದ ಇಬ್ಬರು ಪ್ರಮುಖ ಯೂಟ್ಯೂಬರ್ಸ್ ಅಂದರೆ ಯೂಟ್ಯೂಬ್ ಬ್ಲಾಗ್ಸ್ ಮಾಡುವಂತಹ ಯೂಟ್ಯೂಬರ್ಸ್ ಇಬ್ಬರ ಮದುವೆ ಆಯಿತು. ಸೊ ಆ ವಿಡಿಯೋಗಳು ಹಲವಾರು ಕಡೆ ವೈರಲ್ ಆದವು. ಬಟ್ ಆ ಮದುವೆಯನ್ನು ಅಂಬಾನಿಯವರ ಮಗನ ಮದುವೆಗೆ ಹೋಲಿಸಲಾಯಿತು. ಮೇಮ್ಸ್ಗಳಲ್ಲಿ ಹಾಗೂ ರೀಲ್ಸ್ಗಳಲ್ಲಿ ಬರೀ ಅವರದೇ ಸದ್ದು ಮೂಡಿತ್ತು. ಅಷ್ಟರ ಮಟ್ಟಿಗೆ ಗ್ರೌಂಡಾಗಿ ಮದುವೆ ಕೂಡ ಆಗಿದ್ರು. ಸೊ ಆ ಜೋಡಿ ಬೇರೆ ಯಾರೂ ಅಲ್ಲ, ನಿಖಿಲ್ ಮತ್ತು ಮಧು ಗೌಡ ಅಂತ ಹೇಳಿ. ಸೊ ಇವರಿಬ್ಬರು ಕೂಡ ಯೂಟ್ಯೂಬಲ್ಲಿ ವ್ಲಾಗ್ಸ್ಗಳನ್ನು ಮಾಡಿಕೊಂಡು ಲಕ್ಷಾಂತರ ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇಬ್ಬರದ್ದು ಕೂಡ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಇವರಿಬ್ಬರಿಗೂ ಕೂಡ ಲಕ್ಷಾಂತರ ಜನ ಯೂಟ್ಯೂಬರ್ಸ್ ಇದ್ದಾರೆ. ಸೊ ನಿಖಿಲ್ ಅವರು ತಮ್ಮ ತಂಗಿ ನಿಶಾ ಅವರ ಜೊತೆಗೆ ಸೇರಿಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ, ಮಧು ಗೌಡ ಅವರು ಸ್ವತಃ ಒಬ್ಬರೇ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದರು. ಇಬ್ಬರು ಕೂಡ ಜೋಡಿಯಾಗಿ ಮದುವೆ ಆದರು. ಸೊ ಹಲವಾರು ಜನ ಇವರ ಮದುವೆಗೆ ಬಂದಿದ್ದರು ಯೂಟ್ಯೂಬರ್ಸ್ಗಳು. ಸೊ ಇದು ತುಂಬ ದೊಡ್ಡ ಮಟ್ಟಕ್ಕೆ ಹೆಸರುವಾಸಿ ಆಯಿತು. ಬಟ್ ಈಗ ಮಧು ಗೌಡ ಮತ್ತು ನಿಖಿಲ್ ಅವರ ಮದುವೆ ಸಪ್ರೇಟಾಗಿ ತೆಗೆದಿಟ್ಟರೆ ಈಗ ನಿಶಾ ಅವರ ಬಾಯ್ ಫ್ರೆಂಡ್ ಯಾರು ಅಂತ ಹೇಳಿ ಹಲವಾರು ಕಡೆ ಚರ್ಚೆ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ವೈರಲ್ ಆಗ್ತಾ ಇದೆ, ನಿಶಾ ಹಾಗೂ ಅವರ ಬಾಯ್ ಫ್ರೆಂಡ್ ಅಂತ ಹೇಳಿ. ಸ್ವತಃ ಈ ಫೋಟೋ ಬಂದು ನಿಶಾ ರವೀಂದ್ರನ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ವೈರಲ್ ಆಗಿದ್ದು. ಸೊ ಈಗ ಅದನ್ನು ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಹಲವಾರು ಕಡೆ ಇದನ್ನು ಹಬ್ಸ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಯಾರೂ ಕೂಡ ಕ್ಲಾರಿಟಿ ಅನ್ನೋಂತೂ ಕೊಟ್ಟಿಲ್ಲ. ಸೊ ಯಾವುದೇ ವ್ಲಾಗ್ಸ್ ಚಾನಲ್ಗಳು ಕೂಡ ಇದರ ಬಗ್ಗೆ ಕ್ಲಾರಿಟಿ ಇಲ್ಲ. ಇವರು ನಿಶಾ ಅವರ ಬಾಯ್ ಫ್ರೆಂಡಾ ಅಥವಾ ಫ್ರೆಂಡಾ ಅಥವಾ ಮದುವೆ ಆಗೋ ಹುಡುಗನ ಅಂತ ಹೇಳಿ ಎಲ್ಲೂ ಕೂಡ ಒಂದೂ ಕೂಡ ಸುಳಿವನ್ನು ಕೊಟ್ಟಿಲ್ಲ. ಇತ್ತೀಚೆಗಷ್ಟೇ ನಿಶಾ ಮತ್ತು ಅವರ ಅತ್ತಿಗೆ ಬಂದು ಮಧು ಗೌಡ ಇಬ್ಬರು ಕೂಡ iPhone 16 Pro ಅನ್ನು ತಗೊಂಡ್ರು. ಸೊ 3,70,000 ರೂಪಾಯಿಗಳನ್ನು ಕೊಟ್ಟುಬಿಟ್ಟು ಫೋನನ್ನು ತಗೊಂಡ್ರು. ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಹಲವಾರು ಜನ ಇದು ನನ್ನ ಒಂದು ವರ್ಷದ ಸಂಬಳ ಅಂತ ಹೇಳಿ ಕೂಡ ಫೀಲ್ ಆಗೋ ಥರ ಮೇಮ್ಸ್ಗಳನ್ನು ಮಾಡಿ ಬಿಡ್ತಾ ಇದ್ರು. ಸೊ ಇಷ್ಟರ ಮಟ್ಟಿಗೆ ಇವರು ಯೂಟ್ಯೂಬಿಂದ ಹಣವನ್ನು ಸಂಪಾದಿಸಿದ್ದಾರೆ. ಅದರ ಜೊತೆಗೆ ಇವರ ಒಂದೊಂದು ಕಂಟೆಂಟು ಕೂಡ ಜನಗಳು ಕಾಯ್ತಾ ಇರ್ತಾರೆ, ಇವಾಗ ಯಾವಾಗ ಬಿಡ್ತಾರೋ ಏನು ಬಿಡ್ತಾರೋ ಅಂತ ಹೇಳಿ. ಸೊ ಅದರಂತೆ ಈಗ ನಿಶಾ ಅವರ ಒಂದು ಫೋಟೋ ವೈರಲ್ ಆದ ಕಾರಣ ನಿಶಾ ಅವರ ಮದುವೆನೂ ಕೂಡ ಇಷ್ಟರಲ್ಲೇ ನಡೆಯುತ್ತೆ ಅಂತ ಹೇಳಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ನಡೀತಿದೆ. ಆದರೆ ಇದರ ಬಗ್ಗೆ ನಿಶಾ ಅವರು ಎಲ್ಲೂ ಕೂಡ ಇದುವರೆಗೂ ಒಂದೇ ಒಂದು ಸುಳಿವನ್ನು ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಕೊಟ್ಟರು ಕೊಡ್ಬೋದು, ಯಾಕಂತ ಹೇಳಿದರೆ ಆ ಫೋಟೋ ಅಷ್ಟರ ಮಟ್ಟಿಗೆ ಹೊರಗಡೆ ರೀಚ್ ಆಗ್ತಾ ಇದೆ. ಸೊ ಹಲವಾರು ಜನ ಕಮೆಂಟನ್ನು ಹಾಕ್ತಾ ಇದ್ದಾರೆ. ಸೊ ಹಾರ್ಟಿನ ಸಿಂಬಲ್ಗಳನ್ನು ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ನಿಶಾ ಅವರ ಯೂಟ್ಯೂಬ್ ಜರ್ನಿ ಆಗಿರ್ಬೋದು ಅಥವಾ ಅವರ ಬೆಳವಣಿಗೆಯನ್ನು ನೋಡಿ ಹುರ್ಕೋತಿರೋರು ಹಲವಾರು ಜನ ನೆಗೆಟಿವ್ ಕಮೆಂಟ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಸೊ ನೆಗೆಟಿವ್ ಕಮೆಂಟ್ಗಳಿಗೆ ನಿಶಾ ಅವರು ತಲೆ ಕೆಡಿಸ್ಕೊಳ್ಳೋದಾಗಿದ್ದರೆ ಇವತ್ತಿನವರೆಗೂ ಯೂಟ್ಯೂಬಲ್ಲಿ ಅವರು ಈ ರೀತಿ ರೀಚ್ ಆಗಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಬಂದಿರುವಂತಹ ಕಮೆಂಟ್ಗಳಲ್ಲಿ 100 ಕಮೆಂಟ್ಗಳಲ್ಲಿ ಒಂದು 20 ಕಮೆಂಟ್ ನೆಗೆಟಿವ್ ಇದ್ದರೆ ಇನ್ನು 80 ಕಮೆಂಟ್ಗಳು ಪಾಸಿಟಿವ್ ಆಗಿ ಬಂದಿದೆ. ಸೊ ನಿಶಾ ಅವರ ಜೋಡಿಯನ್ನು ಕೂಡ ಜನಗಳು ನೋಡಲಿಕ್ಕೆ ಇಷ್ಟಪಡ್ತಿದ್ದಾರೆ. ಸೊ ನಿಶಾ ಅವರು ಏನಾದರೂ ಕಮಿಟ್ಮೆಂಟ್ ಆಗಿದ್ದರೆ ಅದನ್ನು ಜನಗಳ ಹತ್ರ ಹೇಳ್ಕೊಂಡ್ರೆ ಅಥವಾ ಅವರ ಫಾಲೋವರ್ಸ್ ಹತ್ರ ಹೇಳ್ಕೊಂಡ್ರೆ ಅವರಿಗೂ ಕೂಡ ಖುಷಿ ಆಗ್ಬೋದು. ಅಥವಾ ಅವರು ಯಾರು ಅಂತ ಹೇಳಿ ಆ ಫೋಟೋದಲ್ಲಿರೋದು ಫ್ಯಾನ್ ಆಗಿರ್ಬೋದು ಅಥವಾ ಇನ್ನೊಬ್ಬರು ಫ್ರೆಂಡ್ಸ್ ಆಗಿರ್ಬೋದು, ಅವ್ರು ಯಾರು ಅಂತ ಹೇಳಿ ಒಂದು ಕ್ಲಾರಿಟಿ ಕೊಟ್ಟರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋಣ.